ನೋಡಿ, ಈ ಎಣ್ಣೆಯನ್ನ ವಾರದಲ್ಲಿ ಒಂದು 3 ಸಲ ನೀವು ಹಚ್ಕೋಬೇಕು ಕೂದಲಿಗೆ. ಕೂದಲಿನ ಬುಡಕ್ಕೆ ಹಚ್ಕೊಳ್ಳುವಂತ ಎಣ್ಣೆ ಇದು. ನಾವಿದನ್ನ ಕಂಟಿನ್ಯೂಸ್ ಆಗಿ ಹಾಕೋದ್ರಿಂದ ಕೂದಲು ಉದುರುವ ಸಮಸ್ಯೆ ಕ್ರಮೇಣ ಕಡಿಮೆಯಾಗಿ ಕೂದಲು ದಟ್ಟವಾಗಿ ಬೆಳಲಿಕ್ಕೆ ಹೆಲ್ಪ್ ಆಗ್ತದೆ. ನಾನಿವತ್ತೊಂದು ಕರಿಬೇವಿನ ಎಣ್ಣೆ ಮಾಡಿ ತೋರಿಸ್ತೇನೆ ನಿಮ್ಗೆ. ಈಗಂತೂ ಹೆಚ್ಚಿನವರಿಗೆ ಉಂಟಲ್ಲ, ಕೂದಲು ಬೆಳವಣಿಗೆ ಕಡಿಮೆ ಇರ್ತದೆ. ನಾನಿವತ್ತು ಮಾಡೋ ಎಣ್ಣೆ ಕೂದಲು ಬೆಳವಣಿಗೆ ಜಾಸ್ತಿ ಮಾಡ್ತದೆ, ಹಾಗೆ ಕೂದಲು ಕಪ್ಪಾಗ್ತದೆ, ಹಾಗೆ ಉದುರುವ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನಿಲ್ಲಿ ಫ್ರೆಶ್ ಕರಿಬೇವನ್ನು ತಗೊಂಡು ಚಂದ ತೊಳೆದಿದ್ದೇನೆ. ನಂತರ ಈ ಥರ ಒಂದು ಬಿಳಿ ಬಟ್ಟೆಯಲ್ಲಿ ಹಾಕಿ ಅದನ್ನು ಒಣಗಿಸ್ತಾ ಇದ್ದೇನೆ. ಅಥವಾ ಒಂದು ದಿವಸ ಫುಲ್ ಬಿಸಿಲಿಗೆ ಇಟ್ಟು ಆ ಥರ ಕೂಡ ಒಣಗಿಸ್ಬೋದು. ನೀರಿನ ಪಸೆ ಹೋದರೆ ಆಯಿತು. ನೋಡಿ, ಇವಾಗ ಕರಿಬೇವು ಚಂದ ಒಣಗಿದೆ, ನೀರಿನ ಪಸೆ ಎಲ್ಲ ಹೋಗಿದೆ. ನೋಡಿ, ಇಷ್ಟಾದರೆ ಸಾಕು. ಇದರಲ್ಲಿದ್ದ ಕೊಳ್ಳೆ ಧೂಳಿನಂಶ ಎಲ್ಲ ಹೋಗ್ತದೆ ಈ ಥರ ತೊಳೆದು ಒಣಗಿಸಿದರೆ. ನುಣ್ಣಗೆ ರುಬ್ಲಿಕ್ಕೋಸ್ಕರ ಮಿಕ್ಸಿಗೆ ಹಾಕೊಳ್ಳುವ. ಅಂದರೆ ಕರಿಬೇವು ನಾವಿಲ್ಲಿ ತುಂಬ ಹಾಕ್ಕೊಂಡಿದ್ದೇವೆ, ಅಂದರೆ ಎಷ್ಟು ಹಾಕ್ತೇವೆ ಅಷ್ಟು ಒಳ್ಳೆಯದು. ಇದರಲ್ಲಿ ಒಳ್ಳೆ ಪ್ರೋಟೀನ್ ಎಲ್ಲ ಇದೆ ನಮ್ಮ ಕೂದಲಿಗೆ ಬೇಕಾಗುವಂಥದ್ದು. ಇದು ಒಳ್ಳೆ ಪೇಸ್ಟ್ ಥರ ರುಬ್ಬಿಕೊಳ್ಬೇಕು, ನೀರೆಲ್ಲ ಏನು ಸೇರಿಸ್ಲಿಕ್ಕಿಲ್ಲ. ನೋಡಿ, ನಾನಿಲ್ಲೊಂದು 3 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡೆ. ಈಗ ನುಣ್ಣಗೆ ರುಬ್ಬಿಕೊಳ್ಳುವ. ನೀರೆಲ್ಲ ಏನು ಸೇರಿಸುವುದಿಲ್ಲ, ಈ ತೆಂಗಿನ ಎಣ್ಣೆಯಲ್ಲೇ ಚಂದ ರುಬ್ಬಿಕೊಳ್ಳುವ. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿ ಆಯಿತು. ನಾನೊಂದು ತಟ್ಟೆಗೆ ಸೇರಿಸ್ತಾ ಇದ್ದೇನೆ. ಇಲ್ಲಿ ಎಣ್ಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ನೋಡಿ, ಎಣ್ಣೆ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ಬಾಣಲೆ ಇಟ್ಟಿದ್ದೇನೆ. ನಾನಿಲ್ಲಿ 1 ಲೋಟ ಆಗುವಷ್ಟು ಶುದ್ಧ ತೆಂಗಿನ ಎಣ್ಣೆಯನ್ನು ಸೇರಿಸ್ತಾ ಇದ್ದೇನೆ. ರುಬ್ಬಿದ ಮಿಶ್ರಣ ಸೇರಿಸ್ತೇನೆ. ಚಂದ ಮಿಕ್ಸ್ ಮಾಡುವ. ಈ ಥರ ಒಂದು ಇಡೀ ಕರಿಬೇವನ್ನು ಹಾಕ್ತಾ ಇದ್ದೇನೆ. ಇದು ನಾವು ಏನಕ್ಕೆ ಹಾಕೋದಂತ ಹೇಳಿದರೆ, ನಾವಿಲ್ಲಿ ಎಣ್ಣೆ ಮಾಡಬೇಕಾದ್ರೆ ನಿಮಗೆ ಕೆಲವರಿಗೆ ಗೊತ್ತಾಗೋದಿಲ್ಲ ಎಷ್ಟು ಟೈಮ್ ತನಕ ನಾವು ಎಣ್ಣೆಯನ್ನು ಬೇಯಿಸ್ಬೇಕಂತ ಹೇಳಿ. ಈ ಫುಲ್ ಕರಿಬೇವು ಉಂಟಲ್ಲ, ಡ್ರೈ ಆಗಿ ನಮಗೆ ರೋಸ್ಟ್ ಆದಾಗೆ ಆಗಬೇಕು, ಅಷ್ಟು ಬೇಯಿಸಿದರೆ ಸಾಕು. ಅಥವಾ ಎಣ್ಣೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ, ಆವಾಗ ನಮಗಾದ್ರೂ ಗೊತ್ತಾಗ್ತದೆ. ಕೆಲವರಿಗೆ ಗೊತ್ತಾಗದವ್ರಿಗೆ ಈ ಥರ ಹಾಕೊಂಡ್ರೆ ಆಯಿತು. ಕರಿಬೇವನ್ನ ಸೇರಿಸಿದ ನಂತರ ನೋಡಿ, ಫುಲ್ ಗ್ರೀನ್ ಆಗ್ತದೆ ಎಣ್ಣೆ. ನಾನು ಇವತ್ತು ಮಾಡುವಂತಹ ಎಣ್ಣೆ ಹೆಚ್ಚಾಗಿ ಕೂದಲು ಉಂಟಲ್ಲ ಉದ್ದ ಬರಲಿಕ್ಕೆ, ಗ್ರೋತ್ ಆಗಲಿಕ್ಕೆ, ಕೂದಲು ಉದುರೋದನ್ನು ತಡೆಯಲಿಕ್ಕೆ ಮಾಡುವಂತಹ ಎಣ್ಣೆ ಇದು. ನಮ್ಮ ಮನೆಯಲ್ಲೆಲ್ಲ ಉಂಟಲ್ಲ, ಅಜ್ಜಿಯಂದಿರಿದ್ರೆ ಹೇಳ್ತಾ ಇದ್ರು, ನಾವು ಕರಿಬೇವೆಲ್ಲ ಊಟದಲ್ಲೆಲ್ಲ ಸಿಗ್ತದೆ ನೋಡಿ, ಈ ಸಾರಿನಲ್ಲಿ ಸಾಂಬಾರಲ್ಲಿ ಏನಿದ್ರು ಕೂಡ ಕರಿಬೇವು ಹಾಕಿ ಒಗ್ಗರಣೆ ಕೊಡುವಾಗ ಆ ಕರಿಬೇವನ್ನು ನಾವು ಸೈಡಲ್ಲಿ ಎತ್ತಿಡೋದು. ಆವಾಗ ಅವರೆಲ್ಲ ಹೇಳ್ತಿದ್ರು ಕರಿಬೇವನ್ನು ಕೂಡ ತಿನ್ನಬೇಕು, ಕೂದಲಿನ ಆರೋಗ್ಯಕ್ಕೆ ಕರಿಬೇವು ಒಳ್ಳೇದಂತ ಹೇಳಿ. ಹಾಗೆ ನಾವು ಈ ಥರ ರೆಸಿಪಿಯಲ್ಲಿ ಸಿಕ್ಕಿದಾಗ ಕೂಡ ಕರಿಬೇವನ್ನು ಸೇವಿಸಿದರೆ ಕೂದಲಿನ ಆರೋಗ್ಯ ಒಳ್ಳೇದಿರ್ತದೆ. ಹಾಗೆ ಈ ಥರ ಎಣ್ಣೆ ಮಾಡಿ ನಾವು ಹೆಚ್ಚಾಗಿ ವಾರದಲ್ಲಿ 3-4 ಸಲ ಯೂಸ್ ಮಾಡಿದರೆ ಕೂದಲು ದಟ್ಟವಾಗಿ ಬೆಳೀತದೆ. ಹಾಗಿರುವಾಗ ಈ ಥರ ಒಂದು ಎಣ್ಣೆ ಮಾಡಿ ನೀವು ರೆಗ್ಯುಲರ್ ಆಗಿ ಹಾಕ್ತಾ ಇದ್ರೆ ಕೂದಲು ಉದುರೋ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ನೀವು ಒಂದ್ಸಲ ಈ ಥರ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಂದು 10ರಿಂದ 15 ದಿವಸ ಇದನ್ನು ಯೂಸ್ ಮಾಡ್ಬೋದು. 1 ಲೋಟ ಎಣ್ಣೆ ಒಂದು ವಾರಕ್ಕೆ 3-4 ಸಲ ಯೂಸ್ ಮಾಡಿದರೆ ಒಂದು 15 ದಿವಸ ಬರ್ತದೆ, ಏನು ತೊಂದರೆ ಇಲ್ಲ. ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಆಗಿ ಬಂದರೆ ನಮ್ಮ ಎಣ್ಣೆ ರೆಡಿ ಆಗಿದೆ ಅಂತ ಹೇಳಿ ಅರ್ಥ. ನೋಡಿ, ನಾವು ಹಾಕಿದ ಕರಿಬೇವು ಕೂಡ ಫುಲ್ ಡ್ರೈ ಆಗಿದೆ, ಒಣಗಿದೆ. ಇಷ್ಟಾಗಬೇಕು. ಎಣ್ಣೆ ಸ್ವಲ್ಪ ಸಪ್ಪೆ ಆಗಲಿ, ಅಲ್ಲಿ ತನಕ ನಾವು ಈ ಥರ ಒಂದು 2 ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಹುರಿದುಕೊಳ್ಳುವ. ಒಳ್ಳೆ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾಗೋ ತನಕ ಹುರಿದ್ರೆ ಆಯಿತು. ನಮ್ಮ ಕರಿಬೇವು ಹಾಗೆಯೇ ಈ ಮೆಂತೆ ಕೂದಲಿನ ಆರೋಗ್ಯಕ್ಕಂತೂ ಭಾರಿ ಒಳ್ಳೆಯದು. ನಾನು ಹೆಚ್ಚಾಗಿ ಹೇರ್ ಆಯಿಲ್ ಮಾಡಬೇಕಾದ್ರೆ ಈ ಮೆಂತೆಯನ್ನು ಯೂಸ್ ಮಾಡ್ತೇನೆ. ನೋಡಿ, ಇಷ್ಟಾದರೆ ಸಾಕು. ಒಂದು ಬಾಟಲಿಗೆ ಎಣ್ಣೆಯನ್ನು ಸೋಸಿಕೊಳ್ಳುವ. ಈಗ ಸಿಯೆಲ್ಲ ನಮ್ಮ ಎಣ್ಣೆಗೆ ಹಾಕೋದು ಬೇಡ. ನಾನಿಲ್ಲಿ 1 ಲೋಟದಷ್ಟು ಎಣ್ಣೆ ಮಾಡಿದೆ. ನಾವು ಫ್ರೈ ಮಾಡಿದ ಮೆಂತೆ ಕಾಳನ್ನು ಇದರೊಳಗಡೆ ಈ ಥರ ಹಾಕ್ಕೊಳ್ಳುವ. ಹಾಕಿ ಒಂದು ರಾತ್ರಿ ಹಾಗೆ ಬಿಡಬೇಕು. ಆ ಮೆಂತೆ ಕಾಳಿನ ಸತ್ವ ಎಲ್ಲ ಈ ಎಣ್ಣೆಗೆ ಬಿಟ್ಕೊಳ್ತದೆ. ನೋಡಿ, ಈ ಎಣ್ಣೆಯನ್ನು ವಾರದಲ್ಲಿ ಒಂದು 3 ಸಲ ನೀವು ಹಚ್ಕೋಬೇಕು ಕೂದಲಿಗೆ. ಕೂದಲಿನ ಬುಡಕ್ಕೆ ಹಚ್ಕೊಳ್ಳುವಂಥ ಎಣ್ಣೆ ಇದು. ನಾವಿದನ್ನು ಕಂಟಿನ್ಯೂಸ್ ಆಗಿ ಹಾಕೋದ್ರಿಂದ ಕೂದಲು ಉದುರುವ ಸಮಸ್ಯೆ ಕ್ರಮೇಣ ಕಡಿಮೆಯಾಗಿ ಕೂದಲು ದಟ್ಟವಾಗಿ ಬೆಳಲಿಕ್ಕೆ ಹೆಲ್ಪ್ ಆಗ್ತದೆ. ನೋಡಿ, ನಾನಿವತ್ತು ಕರಿಬೇವಿನ ಎಣ್ಣೆ ಮಾಡಿ ತೋರಿಸಿದೆ ನಿಮಗೆ. ಇವಾಗ ಸ್ವಲ್ಪ ಚಳಿ ಬಿಡ್ತಾ ಬಂತು ನೋಡಿ. ನಮ್ಮ ಕರಿಬೇವೆಲ್ಲ ಫ್ರೆಶ್ ಆಗಿತ್ತು ಗಿಡದಲ್ಲಿ.
ಅಂದರೆ ಈ ಬೇಸಿಗೆ ಕಾಲಕ್ಕೆಲ್ಲ ಮಾಡಿದರೆ ಅದು ಫುಲ್ ಒಣಗಿದ ಹಾಗೆ ಆಗಿರ್ತದೆ, ಇವಾಗ ಫ್ರೆಶ್ ಆಗಿತ್ತು. ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಕರಿಬೇವೆಲ್ಲ ಸಿಕ್ಕಿದ್ರೆ ತಪ್ಪದೆ ಈ ಎಣ್ಣೆಯನ್ನು ಟ್ರೈ ಮಾಡಿ, ಹಾಗೆಯೇ ಯೂಸ್ ಮಾಡಿ ಹೇಗೆ ಆಗ್ತದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇನೆ. ಥ್ಯಾಂಕ್ ಯು.